ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದಕ್ಕೆ ಏನ್ ಮಾಡ್ತಿದ್ಯಾ? ರತ್ನ, ಈಗ ಇಲ್ಲಿರೋ ಸಾರನ್ನ ಈ ಬಾಣ್ಲಿಗೆ ಹಾಕಿದ್ದೀನಿ. ಆ ಸೌಂಡು ನಿಮ್ಮ ಅಣ್ಣನ ಕಿವಿಗೆ ಬಿದ್ದಿರುತ್ತೆ. ಆಗ ನಿಮ್ಮಣ್ಣ ಬಂದು ನೋಡಿದಾಗ ಏನು ಅನ್ಕೋತಾನೆ? ಓ, ನನ್ನ ಹೆಂಡತಿ ಮೊದ್ಲಿಂದ ಅಡ್ಗೆ ಮಾಡ್ತಿದ್ದಾಳೆ ಅಂತ ಅನ್ಕೊಂತಾನೆ. ಕರೆಕ್ಟ್. ನೋಡಿದ್ರಾ ನನ್ನ ಸೊಸೆ ಎಷ್ಟು ಬುದ್ಧಿವಂತೆ. ಮನೆ ಒಂದು ಮಾಡಬೇಕು ಅಂದರೆ ನನ್ನ ಸೊಸೆ ಯಾವ ಹಂತಕ್ಕಾದರೂ ಹೋಯ್ತಾಳೆ. ಇದು ಆರಂಭ ಅಷ್ಟೇ. ರತ್ನವ್ವ, ಏನ್ ಮಾಡ್ತಾ ಇದೀಯ ಪಾರು? ನನ್ನ ಗಂಡ ನಾದ್ನಿ ಹಸ್ಕೊಂಡಿರೋದು ನೋಡೋಕ್ಕಾಗಲಿಲ್ಲ ಮಾವ, ಅದಕ್ಕೆ ಸಾಂಬಾರು ಮಾಡ್ತಿದ್ದೆ. ಏನ್ ಪಾರು, ಬೆಳಗ್ಗೆದ್ದು ಮಾಡ್ಕೊಂಡಿದ್ರೆ ಆಯ್ತಿತ್ತಲ್ವಾ? ಈಟೊತ್ತು ನಂಗೆ ನಿದ್ದೆ ಬಿಡ್ಕೊಂಡೆಲ್ಲ ಮಾಡ್ತಿದ್ಯಲ್ಲ, ಏನು ಹೇಳೋಣ? ಇರಲಿ, ಪರವಾಗಿಲ್ಲ ಮಾವ, ಎಲ್ಲ ಸಹಿಸ್ಕೋತೇನೆ ನಾನು. ಪಾಪ ನಿಮ್ಮ ಅದಕ್ಕೆ ನಿದ್ದೆ ಬಿಡ್ಕೊಂಡು ನಮಗೋಸ್ಕರ ಅಡುಗೆ ಮಾಡ್ತಾವಳೆ. ಸರಿ, ಮೊದಲು ನನ್ನ ತಂಗಿಗೆ ಊಟ ಹಾಕು. ಇಲ್ಲ, ಅಣ್ಣ ಮೊದಲು. ಅವನು ತಿಂದ್ರೇನೆ ನಾನು ತಿನ್ನೋದು. ಅಯ್ಯಯ್ಯಯ್ಯ, ಅಣ್ಣನ ಬಿಟ್ಟು ತಂಗಿ ಇರಲ್ಲ, ತಂಗಿನ ಬಿಟ್ಟು ಅಣ್ಣ ಇರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವಿರಿ, ನಾನೇ ತಿನ್ನಿಸ್ತೀನಿ. ಮೊದಲು ನನ್ನ ತಂಗಿಗೆ ಬಾ. ಆಹಾ, ಇದು ಅಮೃತ ಅಮೃತ. ಆಗ್ಲೇ ದಿಟ ಹೇಳ್ಬೇಕು ಅಂದ್ರೆ ಆ ಯಂಗ್ಸ್ ಮಾಡಿರೋದೇನು ಸಂದಾಗಿರ್ಲಿಲ್ಲ. ಇದು ಇದು ಅಮೃತ ಅಲ್ವೇನವ? ಹೌದು ಅಣ್ಣ. ಅಣ್ಣ, ಅದಕ್ಕೆದು ಇನ್ನೂ ಊಟ ಆಗಲಿಲ್ಲ. ಯಾಕೆ ಬಾರು, ನೀನು ಯಾಕೆ ಊಟ ಮಾಡಿಲ್ಲ? ಬಿಡು, ಕೊಡು ತತ್ತ ಇಲ್ಲಿ ತಟ್ಟೆ. ಆಂಬಿಡು ಆಂಬಿಡು, ಹಂಗೆ ನಾನೇ ತಿನ್ನಿಸ್ತೀನಿ. ಆಂಬಿಡು. ಶಾರು, ನನ್ನ ಸೊಸೆ ಒಂದ್ಸಲ ಬಟ್ಟೆ ಹಿಡಿದು ಕೆಲಸ ಮಾಡಿದ್ರು ಅಂದ್ರೆ ಆ ಕೆಲಸ ಆಟಂಗೆ ಲೆಕ್ಕ. ಖುಷಿನಾ? ಅಯ್ಯೋ, ಈ ಖುಷಿಗಿಂತ ಇನ್ನೇನ್ರಿ ಇದೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ